ಯಾರ ಹುಡುಗಿ? ಅವಳು ನನ್ನ PS ಸ್ವಾತಿ ಅಂತ. ಇವತ್ತಿಂದ ನಾನು ಆದಿ ಸರ್ ಆಫೀಸಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸರಿ ಸರಿ ಬನ್ನಿ, ಟೈಮ್ ಆಯ್ತು, ಟೇಪ್ ಕಟ್ ಮಾಡಿ. ತಗೊಳ್ಳಿ, ಟೇಪ್ ಕಟ್ ಮಾಡಿ. ನಿಮ್ ಶರ್ಟು ಸೂಪರ್ ಆಗಿದೆ. ಥ್ಯಾಂಕ್ ಯು. ನಿಮ್ ಶರ್ಟ್ಗೆ ಈ ಪ್ಯಾಂಟ್ ಮ್ಯಾಚ್ ಆಗಲ್ಲ. ಹೇಗಾಯ್ತು ಫಂಕ್ಷನ್ನು? ನಿಮ್ಮಣ್ಣ ತುಂಬಾ ಅವಮಾನ ಮಾಡಿರ್ಬೇಕಲ್ಲ? ಫಂಕ್ಷನ್ ತುಂಬಾ ಚೆನ್ನಾಗಾಯ್ತು. ಆ ದಿನೇ ನನ್ನ ರಿಸೀವ್ ಮಾಡ್ಕೊಂಡ. ಅವನ್ ಕಂಪ್ನಿಗೆ ಜ್ಯೋತಿನೂ ನನ್ನ ಕೈಲೇ ಬೆಳಗಿಸ್ತ. ಹೌದಾ? ಆಶ್ಚರ್ಯ ಆಗ್ತಿದೆಯಲ್ಲ. ನೀನು ನನ್ನ ಮದುವೆ ಆದಾಗಿಂದ ನಿನ್ನ ನೋಡಿದ್ರೆ ಗೂಳಿ ಥರ ಕಾಲು ಕರ್ಕೊಂಡು ಜಗಳಕ್ಕೆ ಬರ್ತಿದ್ದ. ಅಂಥವನು ನಿನ್ನ ರಿಸೀವ್ ಮಾಡಿ ಮಾತಾಡಿಸ್ತಾ ಅಂದರೆ ನಂಬಕ್ಕೆ ಆಗ್ತಿಲ್ಲ ನನಗೆ. ಆದಿ ಮೊದ್ಲಿನ ಹಾಗಿಲ್ಲ ರಂಜಿತ್. ನಾನು ಕರೀದೇ ಇದ್ರು ಫಂಕ್ಷನ್ಗೆ ಹೋದೆ ಅಂತ ತುಂಬಾ ಖುಷಿ ಪಟ್ಟ. ನಮ್ಮ ಮೇಲೆ ದ್ವೇಷ ಮಾಡ್ತಾ ಇದ್ನಲ್ಲ, ಅದಕ್ಕೆ ತುಂಬಾ ಪಶ್ಚಾತ್ತಾಪನೂ ಪಟ್ಟ. ಹೌದಾ? ಒಳ್ಳೇದಾಯ್ತು ಬಿಡು. ಅವನೆಲ್ಲಿ ನಿಂಗೆ ಅವಮಾನ ಮಾಡ್ಬಿಟ್ಟಿರ್ತಾನೋ ಅಂತ ಹೆದರ್ಬಿಟ್ಟಿದ್ದೆ ನಾನು. ಈಗ ನಿನ್ನ ಮಾತು ಕೇಳಿ ಸಮಾಧಾನ ಆಯ್ತು. ರಂಜಿತನ್ ಯಾಕೆ ಕರ್ಕೊಂಡು ಬರ್ಲಿಲ್ಲ ಅಂತಾನೂ ಕೇಳ್ದ. ಅಯ್ಯೋ, ಮುಂಚೆನೆ ಗೊತ್ತಾಗ್ತಿದ್ರೆ ನಾನು ಬರ್ತಿದ್ದೆ. ಹೋಗ್ಲಿ ಬಿಡು. ಸರಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಸಾಕ್ಷಿ ಹೇಳ್ದ ಹಾಗೆ ಆದಿತ್ಯ ಬದಲಾಗಿಲ್ಲ. ಏನು ಹೇಳ್ತಿದ್ಯಾ ನೀನು? ಸಾಕ್ಷಿ ನನ್ನ ಹತ್ರ ಸುಳ್ಳು ಹೇಳಕ್ಕೆ ಚಾನ್ಸೇ ಇಲ್ಲ. ಸಾಕ್ಷಿ ಸುಳ್ಳು ಹೇಳಲ್ಲ, ನಿಜ. ಆದರೆ ಈಗ ಅವಳು ಸುಳ್ಳು ಹೇಳಿಲ್ಲ ಅಂದರೆ ನೀವು ಅವಳಿಗೆ ಬೈತಾ ಇದ್ರಿ. ಇದೆಲ್ಲ ನಿನಗೆ ಹೇಗೆ ಗೊತ್ತು? ನಾನು ಅವಳ ಜೊತೆ ಫಂಕ್ಷನ್ಗೆ ಹೋಗಿದ್ದೆ, ಆದರೆ ದೂರ ಇದ್ದೆ ಅಷ್ಟೆ. ಫಂಕ್ಷನ್ ಒಳಗೆ ಹೋಗಲಿಲ್ಲ. ಏನಾಯ್ತು ಅಲ್ಲಿ? ಸಾಕ್ಷಿನ ಫಂಕ್ಷನಲ್ಲಿ ಎಲ್ಲರೂ ಮಾತಾಡ್ಸಿದ್ರು, ಆದರೆ ಆದಿತ್ಯ ಕ್ಯಾರೆ ಅನ್ನಲಿಲ್ಲ. ಇವಳೇ ಆದಿತ್ಯನ ಮೇಲೆ ಬಿದ್ದು ಮಾತಾಡ್ಸ್ಕೊಂಡು ಹೋದ್ಲು, ಆದರೆ ಅವನು ಮುಖ ತಿರುಗಿಸ್ಕೊಂಡು ಹೊರಟೋದ. ರಂಜಿತ್, ಪಾಪ ಸಾಕ್ಷಿ, ಅವಳಿಗಿನ್ನೂ ಅಣ್ಣನ ಮೇಲಿನ ಪ್ರೀತಿ ಕಡಿಮೆ ಆಗಿಲ್ಲ. ನನ್ನ ಹತ್ರನೇ ಸುಳ್ಳು ಹೇಳ್ತಾಳ? ಕೇಳ್ತೀನಿ ರೀ. ರಂಜಿತ್, ಒಂದು ನಿಮಿಷ. ಅದು ಪಾಪ ಸಾಕ್ಷಿ ಅಣ್ಣ ಮಾತಾಡ್ಸಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಈ ಸಮಯದಲ್ಲಿ ನೀವು ಹೋಗಿ ಬೈದ್ರೆ ಅವಳಿಗೆ ಸಮಾಧಾನ ಮಾಡೋರು ಯಾರು? ಈಗಲೇ ಅವಳ ಸಂಕಟನ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಿದ್ದಾಳೆ. ನೀವು ಹೋಗಿ ಅವಳ ಜೊತೆ ಜಗಳ ಆಡಿದ್ರೆ ನಿಮ್ಮ ಶತ್ರು ಆದಿತ್ಯಂಗೆ ನಿಮ್ಮನ್ನು ಆಡ್ಕೊಳ್ಳೋಕ್ಕೆ ನೀವೇ ದಾರಿ ಮಾಡಿಕೊಟ್ಟಂಗಾಗಲ್ವಾ? ನೀವೀಗ ಸುಮ್ಮನೆ ಇದ್ದರೆ ನಿಮಗೆ ಒಳ್ಳೆಯದು. ನಾ ಹೇಳಿದ ತಪ್ಪು ಅಂತ ನಿಮ್ಗನ್ಸಿದ್ರೆ ನಿಮ್ಮ ಇಷ್ಟ. ಯಾಕೆಂದರೆ ಇದು ನಿಮ್ಮ ಮನೆ, ನಿಮ್ಮ ಸಂಸಾರ. ರಂಜಿತ್, ರಂಜಿತ್, ಆದಿ ನಿಮಗೋಸ್ಕರ ಸ್ವೀಟ್ ಕೊಟ್ಟು ಕಳಿಸಿದ್ದ. ನಾ ಕೊಡೋದೇ ಮರ್ತ್ಬಿಟ್ಟಿದ್ದೆ. ತಗೊಳ್ಳಿ ಸ್ವೀಟ್. ನನಗಿಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ನಿಮಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಅಲ್ವಾ? ಎಲ್ಲದಕ್ಕೂ ಕಾರಣ ಹೇಳ್ಬೇಕಾ ನಿನಗೆ? ಇಷ್ಟ ಇಲ್ಲ ಅಂತ ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ವಾ? ನನ್ನ ಕಂಪ್ನಿ ಓಪನಿಂಗ್ಗೆ ಸಾಕ್ಷಿನ ಯಾರು ಕರೆದಿದ್ದು?
ಅವಳನ್ನ ಕರಿಬಾರ್ದು ಅಂತ ನಾನು ಹೇಳಿರಲ್ವಾ? ನನ್ನ ಮಾತಿಗೆ ಮನೇಲಿ ಯಾರಿಗೂ ಬೆಲೆನೇ ಇಲ್ವಾ? ಹೇಳಿ, ಯಾರು ಕರೆದಿದ್ದು? ನಾನೇ ಕರೆದಿದ್ದು. ಏನೀಗ? ಯಾರನ್ನ ಕೇಳ್ ಕರ್ದೆ? ಯಾರನ್ನ ಯಾಕೋ ಕೇಳಬೇಕು? ಇದು ನಮ್ಮನೆ ಫಂಕ್ಷನ್, ಅದಕ್ಕೆ ಕರೆದೆ. ಅಂದ್ರೆ ರಂಜಿತ್ನ ಈ ಮನೆ ಅಳಿ ಅಂತ ನೀವು ಒಪ್ಕೊಂಬಿಟ್ಟ? ರಂಜಿತ್ ನನಗೆ ಮುಖ್ಯ ಅಲ್ಲ, ನನ್ನ ಅಕ್ಕ ಸಾಕ್ಷಿ ಮುಖ್ಯ. ಅವಳು ಈ ಮನೆ ಹೆಣ್ಮಗಳು. ಅವಳು ಬರ್ದೇ ಹೋದ್ರೆ ಫಂಕ್ಷನ್ ಸಂಪೂರ್ಣ ಅನ್ಸಲ್ಲ. ಆ ಅನಿವಾರ್ಯ ನನಗೇನು ಇಲ್ಲ. ಸಾಕ್ಷಿನ ಫಂಕ್ಷನಿಗೆ ಕರೆದು ರಂಜಿತ್ ಮುಂದೆ ನಾನು ತಲೆ ತಕ್ಷಣ ಮಾಡ್ದೆ. ನೀನು ಫಂಕ್ಷನ್ ಕರೆದಿದ್ದು ಸಾಕ್ಷಿನ್ ಮಾತ್ರ, ರಂಜಿತ್ನಲ್ಲ. ನೀನು ತಪ್ಪು ಮಾಡ್ದೆ ಆರ್ಯ. ಇದ್ರ ಪರಿಣಾಮ ನಿನಗೆ ಮುಂದೆ ಗೊತ್ತಾಗತ್ತೆ, ನೆನ್ಪಿರ್ಲಿ. ಯಾವುದೇ ಪರಿಣಾಮನೂ ಆಗಲ್ಲ. ನಾನು ಏನೇ ಮಾಡಿದ್ರು ಅದು ಸಾಧಕ ಬಾಧಕ ಯೋಚನೆ ಮಾಡಿನೇ ಮಾಡೋದು. ನಿನ್ ಥರ ಕೋಪದಿಂದ ಡಿಸಿಷನ್ಸ್ ತಗೊಳಲ್ಲ. ಇದು ನಿನಗೆ ನೆನಪಿರ್ಲಿ. ನಾನು ನಿಮ್ಮ ಅಣ್ಣ, ನನಗ್ ಬುದ್ಧಿ ಹೇಳಕ್ ಬರ್ಬೇಡ. ನಿಲ್ಲಿಸ್ತೀರಾ? ಅವಳು ಫಂಕ್ಷನ್ಗೆ ಬಂದಿದ್ರಿಂದ ನಿನಗೇನೋ ಸಮಸ್ಯೆ ಆಯ್ತು. ಬರ್ಬಾರ್ದಾಗಿತ್ತು ಅಷ್ಟೇ. ಬಂದ್ಬಿಟ್ಲಲ್ಲ, ತಪ್ಪಾಯ್ತು, ಕ್ಷಮಿಸ್ಬಿಡು ನನ್ನನ್ನು, ಆರ್ಯನು, ಎಲ್ರೂ. ಆದಿತ್ಯ, ಸಾಕ್ಷಿಗೆ ನಿನ್ಮೇಲೆ ತುಂಬಾ ಪ್ರೀತಿ ಇದೆ. ನೀ ಕರೆದ್ರು ಕರೀದೇ ಇದ್ರು ಅವಳು ಬರ್ತಿದ್ಲು ಕಣೋ. ನೀ ಕರೀದೇ ಇದ್ರು ಬಂದಿರೋದಕ್ಕೆ ಖುಷಿ ಪಡು. ಅದ್ರಲ್ಲಿ ಅಪ್ಸೆಟ್ ಆಗೋಂಥದ್ದು ಏನಿದೆ? ನಿನಗೆ ಅವಳ ಮೇಲೆ ತಂಗಿ ಅನ್ನೋ ಅಭಿಮಾನ ಇಲ್ಲದೆ ಇರ್ಬೋದು, ಅವಳಿಗೆ ನೀನ್ ಅಣ್ಣ ಅನ್ನೋ ಅಭಿಮಾನ ಇದೆ. ತನ್ನ ಅಣ್ಣ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಲೈಫಲ್ಲಿ ಸೆಟ್ಲ್ ಆಗ್ತಿದ್ದಾನೆ ಅನ್ನೋ ಖುಷಿಗೆ ಬಂದಿದ್ದಾಳೆ ಕಣೋ. ಅದಕ್ಕೆ ನೀನು ಕೋಪ ಮಾಡ್ಕೊಳ್ಳೋ ಬದಲು ಇನ್ವೈಟ್ ಮಾಡಿಲ್ಲ ಅಂತ ನಾಚಿಕೆ ಪಡಬೇಕು. ನೀನು ಅವಳನ್ನ ಒಂದು ಮಾತು ಆಡಿಸ್ಲಿಲ್ಲ, ಆದ್ರೆ ಅವಳಿಗೆ ನೀನು ಒಳ್ಳೇದಾಗ್ಲಿ ಅಂತ ಎಷ್ಟು ಹಾರೈಸಿದ್ಲು ಗೊತ್ತಾ? ಕೋಣದ ಮುಂದೆ ಕಿನ್ನರಿ ಬಾರಿಸಿದ್ರೆ ಏನು ಪ್ರಯೋಜನ? ಸಂಬಂಧ ಅದ್ರ ಮಹತ್ವ ಗೊತ್ತಿರೋರ್ಗೆ ಅರ್ಥ ಆಗುತ್ತೆ. ಮನಸ್ಸನ್ನ ಕಲ್ ಮಾಡ್ಕೊಂಡವ್ರಿಗೆ ಬೇರೆಯವ್ರ ಮನಸ್ಸಿನೂ ಅರ್ಥ ಆಗಲ್ಲ. ಐದು ನಿಮಿಷ ಟೈಮ್ ಅಷ್ಟೇ ಸರ್. ಹಾಂ, ಏನು ಅರ್ಪಿತಾ, ಎಲ್ಲಿವರೆಗೂ ಬಂದಿದ್ಯಾ? ಏನು ವಿಷಯ? ನಿಮ್ಮನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ರಂಜಿತ್ ಹೇಗಿದ್ದಾನೆ? ನಿಮ್ಗಿರೋ ಕೆಟ್ಟ ಹೆಸರಿನಿಂದ ಎಲ್ಲೂ ಲೋನ್ ಸಿಗ್ತಾ ಇಲ್ಲ. ಒಂದು ಕಂಪ್ನಿ ಓಪನ್ ಮಾಡಬೇಕು ಅಂತ ಪಾಪ ತುಂಬ ಕಷ್ಟಪಡ್ತಿದ್ದಾರೆ. ಆದರೆ ನಮ್ಮಿಬ್ರು ಶತ್ರು ಇದಾನಲ್ಲ, ಆ ಆದಿತ್ಯ, ಅವನು ಮಾತ್ರ ದೊಡ್ಡದಾಗಿ ಫೈನಾನ್ಸ್ ಕಂಪ್ನಿ ಓಪನ್ ಮಾಡಿಕೊಂಡು ಮೆರೀತಾ ಇದ್ದಾನೆ. ಆದಿತ್ಯ ಫೈನಾನ್ಸ್ ಕಂಪ್ನಿ ಓಪನ್ ಮಾಡ್ತಿದ್ದಾನ? ಹೌದು. ಅವನು ಹೇಗಾದ್ರೂ ಮಾಡಿ ನಾಶ ಮಾಡಬೇಕು ಅಂತ ನಾನು ಸ್ಕೆಚ್ ಹಾಕ್ತಾ ಇದ್ರೆ ಅವನು ದೊಡ್ಡದಾಗಿ ಕಂಪ್ನಿ ಮಾಡಿಕೊಂಡು ಇನ್ನೂ ಬೆಳೀತಾ ಇದ್ದಾನ. ಇಲ್ಲ ಅರ್ಪಿತಾ, ಅವನು ಬೆಳಿಬಾರ್ದು. ಅವನು ನೆಲ ಕಚ್ಚೋ ಹಾಗೆ ಒಂದು ಒಳ್ಳೆ ಐಡಿಯಾ ಕೊಡು. ಬಡ್ಡಿ ಮಗ, ಬಲಿ ಚಕ್ರವರ್ತಿನ ಆ ಮಹಾವಿಷ್ಣು ತುಳಿದ ಹಾಗೆ ಅವನು ನಾನು ತುಳಿದು ಬಿಡಬೇಕು. ಯಾಕಯ್ಯ ಕಡಿತಿದೀಯಾ? ಸಾರಿ. ಆದಿತ್ಯನ ಮುಗಿಸೋದಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ. ಏನು ಹೇಳು ಅರ್ಪಿತಾ? ಒಟ್ಟಿನಲ್ಲಿ ಆ ಸೂರ್ಯನ ವಂಶ ನಿರ್ವಂಶ ಆಗಬೇಕು, ಅದೇ ನನ್ನ ಆಸೆ. ಹೇಳು. ಸರಿ, ಹಾಗಿದ್ರೆ ಕೇಳಿ. ನೀವು ನಾ ಹೇಳಿದ್ದನ್ನ ಅಚೀವ್ ಮಾಡಬೇಕು ಅಂದರೆ ಅದಕ್ಕೆ ಅಸ್ತ್ರ ನಿಮ್ಮ ಮಗಳು ನಿರೋಷ. ಆದಿ, ಇಷ್ಟು ದಿನ ಸೆಟ್ಲ್ ಆಗಲಿ ಆಮೇಲೆ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಲ್ಲ, ಇನ್ನು ಮುಂದೆ ಆದರೂ ಲೇಟ್ ಮಾಡಬೇಡ ಕಣೋ. ನಿಂಗೆ ಅವತ್ತೇ ಹೇಳಿಲ್ವನೆ ಇನ್ನೂ ಸ್ವಲ್ಪ ದಿನ ವೇಟ್ ಮಾಡಬೇಕು ಅಂತ? ಈ ಹುಡುಗಿರ್ ಮನಸ್ಸೇ ಅರ್ಥ ಆಗಲ್ಲಪ್ಪ. ಕೇಳಿದ್ನೇ ಪದೇ ಪದೇ ಕೇಳ್ತಿರ್ತಾರೆ. ಒಂದು ಸಲ ಮದುವೆ ಟಾಪಿಕ್ ಎತ್ತಿದ್ರೆ ಸಾಕು, ಈ ಗ್ರಾಮಫೋನು ರಿಪೀಟ್ ಟು ಪ್ಲೇ ಹಾಡು ಹೇಳ್ದಂಗೆ ಅದೇ ಹಾಡನ್ನ ಆಡ್ತಾನೆ ಇರ್ತಾರೆ. ನಮ್ಮ ಕಷ್ಟ ನಿನಗೆಲ್ಲ ಅರ್ಥ ಆಗ್ಬೇಕು ಹೇಳು. ಅವಳನ್ನ ಇಟ್ಕೊಂಡು ನಾವು ಆಟ ಆಡಿದ್ರೆ ಮಾತ್ರ ಈ ಪ್ಲ್ಯಾನ್ನಲ್ಲಿ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಅರ್ಪಿತಾ, ಒಂದು ನಂಬರ್ ಹೇಳ್ತೀನಿ, ಅದಕ್ಕೆ ಫೋನ್ ಮಾಡಿ ಕೊಡು. ಯಾಕೆ? ಯಾಕೆ ಅಂತ ಹೇಳ್ತೀನಿ, ಮಾಡು.
ಒಂದು ನಿಮಿಷ ಬಂದೆ ಕಣೋ. ಹಲೋ, ನಾನು ನಿಮ್ಮ ಡ್ಯಾಡಿ ಚಿದಂಬರಂ. ಹೇಳಿ ಡ್ಯಾಡಿ, ಏನು ಸಮಾಚಾರ? ಹೇಗಿದ್ದೀರಾ? ನಾನು ಎಲ್ಲಿದ್ದರೂ ಚೆನ್ನಾಗಿರ್ತೀನಿ ಮಗಳೇ. ನೀನು ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ ಡ್ಯಾಡಿ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದ್ದು. ಏನಂತ ವಿಷಯ? ನಿನ್ನ ಅಣ್ಣ ರಂಜಿತ್ ಒಂದು ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಓಡಾಡ್ತಾ ಇದ್ದಾನಂತೆ. ನೀನು ಯಾಕೆ ಆದಿತ್ಯನಿಗೆ ಒಂದು ಮಾತು ಹೇಳಿ ಅವನ ಹತ್ರ ಫೈನಾನ್ಸ್ ಕೊಡಿಸ್ಬಾರ್ದು? ನನ್ನ ದುಡ್ಡು ಎಲ್ಲ ಬ್ಲಾಕ್ ಆಗೋಗ್ಬಿಟ್ಟಿದ್ದೀನಿ ರೋಷ. ಹಾಂ ಡ್ಯಾಡಿ, ಖಂಡಿತ ಟ್ರೈ ಮಾಡ್ತೀನಿ. ರಂಜಿತ್ತು ನನ್ನ ಅಣ್ಣ ಅಲ್ವಾ, ಅವನು ಚೆನ್ನಾಗಿರ್ಬೇಕು ಅನ್ನೋ ಆಸೆ ನನಗೂ ಇದೆ ಅಲ್ವಾ ಡ್ಯಾಡಿ? ಅಷ್ಟು ಮಾಡಿದರೆ ಅವನಿಗೊಂದು ದಾರಿ ಆಗತ್ತೆ ನಿರೋಷ. ಆದರೆ ಡ್ಯಾಡಿ, ಅವನು ನಿಮ್ಮ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾನೆ. ನಿಮ್ಮ ಹೆಸರು ಹೇಳಿದ್ರೆ ಸಾಕು ರೇಗಿ ರೇಗಿ ಬೀಳ್ತಾನೆ, ಗೊತ್ತಾ? ಅವನು ಕೋಪ ಮಾಡ್ಕೊಂಡ ಅಂತ ಅವನ ತಂದೆಯಾಗಿ ನಾನು ಕೋಪ ಮಾಡ್ಕೊಳಕ್ಕಾಗತ್ತಾ ಮಗಳೇ? ಒಟ್ಲಲ್ಲಿ ನನಗಿರೋ ನೀವಿಬ್ಬರು ಚೆನ್ನಾಗಿರಬೇಕು. ಸರಿ ಡ್ಯಾಡಿ, ಹಾಗೆಯೇ ನಾನು ನಿಮಗೆ ಬೇಲ್ ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ಅದು ನೆಕ್ಸ್ಟ್ ವೀಕಲ್ಲಿ ಆಗ್ಬೋದು ಡ್ಯಾಡ್. ಆಯಿತು ಮಗಳೇ, ಒಟ್ಟಿನಲ್ಲಿ ನೀನಾದರೂ ನನ್ನ ಪರವಾಗಿದೆಯಲ್ಲ, ಅಷ್ಟು ಸಾಕು. ಆಯಿತು, ನಾನು ನಿನಗೆ ಮತ್ತೆ ಫೋನ್ ಮಾಡ್ತೀನಿ. ಓಕೆ ಡ್ಯಾಡಿ. ನೋಡ್ತಾ ಇರೋ, ಆದಿತ್ಯನ ಕೈಲಿ ರಂಜಿತ್ಗೆ ಲೋನ್ ಕೊಡಿಸಿ ಆ ಲೋನ್ನ ರಂಜಿತ್ ಕಟ್ಟದೇ ಇರೋ ಹಾಗೆ ಮಾಡಿ ಅವನ ಕಂಪ್ನಿನ ಹೇಗೆ ಮುಳುಗಿಸ್ತೀನಿ ಅಂತ. ನೀವು ಅಷ್ಟು ಮಾಡಿದ್ರೆ ಸಾಕು, ಆಗ ಆ ಸೂರ್ಯ ಮತ್ತೆ ಆರ್ತಿ ತಾವಾಗೆ ಬಂದು ನನ್ನ ಕಾಲಿಗೆ ಬೀಳ್ತಾರೆ. ಅದು ಅದು ನನಗೆ ಬೇಕಾಗಿರೋದು. ಅದಿ, ನಿಮ್ಮ ಕಂಪ್ನಿಲಿ ಸಾಲ ತಗೋಬೇಕಂದ್ರೆ ಅದಕ್ಕೆ ಏನೇನು ಪ್ರೊಸೀಜರ್ಸ್ ಇದೆ? ಇವಾಗ ಯಾರಿಗೆ ಸಾಲ ಬೇಕು? ಹಾಂ, ಯಾರಿಗೂ ಇಲ್ಲ ಕಣೋ, ಸುಮ್ಮನೆ ತಿಳ್ಕೊಳ್ಳೋದಕ್ಕೆ ಕೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ಅವ್ರು ನಮಗೆ ಪರಿಚಯ ಇದ್ದು, ಅವ್ರ ವ್ಯವಹಾರ ಏನು ಅಂತ ಗೊತ್ತಿದ್ದು, ಒಂದು 5 ಲಕ್ಷವರೆಗೂ ಸಾಲ ಕೊಡ್ತೀನಿ. 5 ಲಕ್ಷನಾ? ಅಕಸ್ಮಾತು 10 ಲಕ್ಷಕ್ಕಿಂತ ಮೇಲ್ ಬೇಕಂದ್ರೆ? 10 ಲಕ್ಷನಾ? ಹಾಂ, 10 ಲಕ್ಷ ಅಂದರೆ ಸ್ವಲ್ಪ ರಿಸ್ಕೆ ಕಣೆ. ಅದಕ್ಕೆ ಅಂತ ಅವ್ರ ಪ್ರಾಪರ್ಟಿ ಪೇಪರ್ಸ್ನೆಲ್ಲ ಪ್ಲೆಡ್ಜ್ ಮಾಡಿಕೊಂಡು ಅದು ಸರಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿ ಎಲ್ಲ ವ್ಯಾಲ್ಯೂಯೇಷನ್ ಮಾಡಿದ್ಮೇಲೆ ಲೋನ್ ಕೊಡ್ಬೋದು. ಓ, ಇವಾಗ ಯಾರಿಗೆ ಲೋನು? ಹಾಂ, ಯಾರಿಗೂ ಇಲ್ಲ ಕಣೋ, ಸುಮ್ಮನೆ ಜನರಲ್ ನಾಲೆಜ್ಗೋಸ್ಕರ ಕೇಳಿದೆ ಅಷ್ಟೇ. ಪ್ರಪಂಚವೇ ದೇವರು ಮಾಡಿರೋ ಬಾರು, ನಾವೆಲ್ಲರೂ ಇಲ್ಲಿ ಬಂದು ಮಿತ್ರರು. ಮಗ, ಇದು ನಿನ್ನ ಕಂಪ್ನಿ ಓಪನ್ಗೆ ಅಂತೇಳಿ ಪಾರ್ಟಿ ಕಟ್ಸಿ ಹೌದಪ್ಪ ಮಗ? ಹೌದಪ್ಪ. ನಮಗೆ ಸಾಲಲ್ಲ, ನಮಗೆ ಇನ್ನೂ ಒಂದು ಪಾರ್ಟಿ ಕೊಟ್ಟಿರೋ ಸಮಾಧಾನ ಆಗತ್ತೆ. ಇನ್ನೊಂದು ಪಾರ್ಟಿ? ಯಾವ ಖುಷಿ ಚಿನ್ನ ಮಗ? ನಾವ್ ಹೇಳ್ತಾ ಇರೋದು ನಿನ್ ಮದುವೆ ಪಾರ್ಟಿ. ನಿನ್ ಮದುವೆ ಪಾರ್ಟಿ ಕೊಡ್ಸಿದ್ರೆ ನೋಡಪ್ಪ ನಮ್ಗೆ ಖುಷಿ ಆಗತ್ತೆ. ಖುಷಿ ಆಗ್ತದೆ? ಹೌದು. ದಿನ ಪಾರ್ಟಿ ಕೊಡ್ಸೋ ನಿಮ್ಗೆ ಖುಷಿ ಆದ್ರೆ ಇನ್ನೇನೋ ಆಗತ್ತೆ. ಮುಚ್ಕೊಂಡ್ ಕುಡ್ದು ಎದಳಲ್ಲ. ನಂಗೆ ಇನ್ನೊಂದು ಬಿಯರ್ ಬೇಕು, ಬಿಯರ್ ಬೇಕು. ಲೋ ಮಗ, ಲೋ ಮಗ, ಲೋ ನಿಮ್ಮ ಬಾವ ಅಲ್ವಾ? ಯಾರ ಮಗ? ಮಗ, ಅವ ನನ್ನ ಬಾವ ಅಲ್ಲ ಕಣೋ, ನನ್ನ ದುಶ್ಮನು. ಮಗ, ನಿಮ್ಮ ಬಾವ ಕರೀದೇ ಇದ್ರು ಬಾರಿಗೆ ಬಂದವನೇ. ಅವನ ಬಿಲ್ನ ನೀನೇ ಕೊಡು. ನಿನ್ನ ಕಂಪ್ನಿ ಓಪನಿಂಗ್ ಸೆರೆಮನಿಗೆ ನೀನೇ ಪಾರ್ಟಿ ಕೊಟ್ಟಂಗಾಗುತ್ತೆ. ಏನಂತೀಯ? ನೀನ್ ಹೇಳೋದು ಕರೆಕ್ಟ್ ಮಗ. ಏಯ್, ಏನಣ್ಣ? ಅಲ್ಲಿ ಕೂತಿದ್ದಾನಲ್ಲ, ಅವನ ಬಿಲ್ ಎಷ್ಟಾಗಿದೆ? ಅಣ್ಣ 250 ರೂಪಾಯಿ ಆಗಿದೆ. ಅಷ್ಟೇನಾ? ಅಷ್ಟೇ ಅಣ್ಣ. ಅವನು ಏನು ಕೇಳ್ತಾನೋ ಎಲ್ಲ ತಂದ್ಕೊಡು. ಬಿಲ್ಲು ಅನ್ಕಲ್ಲಿ ಈಸ್ಕೊಬೇಡ, ನಾನು ಕೊಡ್ತೀನಿ.
ಸರಿ ಅಣ್ಣ. ಅವನ ಕಡೆ ಏನಾದ್ರು ಬಿಲ್ ಈಸ್ಕೊಂಡು ಬೂಡೆ ಹೊಡೆದಾಕ್ಬಿಡ್ತೀನಿ. ಆಯ್ತಣ್ಣ. ಬತ್ತ 2 ಆಮ್ಲೆಟ್ ತಗೊಂಬಮ್ಮ. ಆಯ್ತಣ್ಣ. ಅಣ್ಣ ಬೇರೆ ಏನಾದರೂ ಕೊಡ್ಲಣ್ಣ? ಬಿಲ್ ಅಣ್ಣ ನಿಮ್ಮ ಬಿಲ್ ಕ್ಲಿಯರ್ ಆಗಿದೆ. ಬಿಲ್ ಕ್ಲಿಯರ್ ಆಯ್ತಾ? ಯಾರು ಕೊಟ್ರ? ಅಲ್ಲಿ ಕುಂತಿದಾರಲ್ಲ ಅವರೇ. ಏಯ್, ಇಷ್ಟೊತ್ತವರೆಗೂ ಯಾವನ ಕುಡ್ದಿದ್ದು ನಾನು ತಾನೆ. ದುಡ್ಡು ಅಕೌಂಟ್ ಇಸ್ಕೊಂಡೆ. ಮೊದಲು ಹೋಗಿ ಅವನ ಮುಖದ ಮೇಲೆ ಬಿಸಾಕುಪ್ಪ. ಹೋಗ್. ಅಣ್ಣ ನಿಮ್ಮ ಹತ್ರ ಈಸ್ಕೊಂಡ್ರೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ರಣ್ಣ ಅವರು. ಏನ? ಇವತ್ತು ನಾನಿರ್ಬೇಕು ಇಲ್ಲ ಅವನಿರ್ಬೇಕು. ನೀನ್ ಯಾವನು ನನಗೆ ಬಿಲ್ ಕೊಡಕ್ಕೆ? ನಿನ್ನ ಹತ್ರ ಕೆಲಸ ಇಲ್ವಲ್ಲ ಮಚ್ಚ, ಅದಕ್ಕೆ ಕೊಟ್ಟೆ. ಹೋಗ್ತೀನಿ ಮಜಾ ಮಾಡೋಗು. ನಿನ್ನ ಹತ್ರ ಇರೋ ದುಡ್ಡಲ್ಲಿ ಮನೆಗೆ ಹಾಲು ತರಕಾರಿ ತಗೊಂಡೋಗು. ನೀನ್ ಕಟ್ಕೊಂಡಿದ್ದ ತಪ್ಪಿಗೆ ಸಾಕ್ಷಿನ ಉಪವಾಸ ಕೆಡಬೇಡ. ಸಾಕ್ಷಿನ ಹೇಗೆ ನೋಡ್ಕೋಬೇಕು ಅಂತ ನನ್ಗೆ ಹೇಳ್ಕೊಡ್ತೀಯಾ? ಬಿಡು, ಚುಚ್ಚಿ ಸಾಯಿಸ್ಬಿಡ್ತೇನೆ ಇವತ್ತು. ಪರವಾಗಿಲ್ಲ, ಹೋಗಲೇ. ಇವತ್ತಲ್ಲ ನಾಳೆ ನೀನು ನಿಮ್ಮ ಅಪ್ಪನ ತರ ಕಂಬಿ ಎಣಿಸ್ತೀಯಾ? ಜೈಲ್ಗೆ ಹೋಗೋದು ನಾನಲ್ಲ ಕಣೋ, ನೀನು. ನನ್ನ ಮಗನೇ ನೆನ್ನೆ ಮೊನ್ನೆವರೆಗೂ ಪೋಲಿ ತರ ಪೊರ್ಕಿ ಅಲ್ಕೊಂಡಿದ್ದೆ. ಇವತ್ತು ಕಂಡೋರ್ ದುಡ್ಡಲ್ಲಿ ಕಿತ್ತೋಗಿರೋ ಕಂಪ್ನಿ ಶುರು ಮಾಡಿ ಕೊಚ್ಕೋತಾ ಇದೀಯಾ? ಕಿತ್ತೋದ್ ಕಂಪ್ನಿ ಅಲ್ಲಮ್ಮ, ಫೈನಾನ್ಸ್ ಕಂಪನಿ. ಸುಮ್ನೆ ಬಿಲ್ಡಪ್ ಕೊಡ್ಬೇಡ. ಬಿಟ್ಟಿ ಸಿಕ್ಕಿದ್ರೆ ಭಿಕ್ಷುಕ ಕೂಡ ಕುಬೇರ ಆಗ್ತಾನಂತೆ. ಹಂಗಾಯ್ತು ನಿನ್ ಕತೆ. ನೀನ್ ಹೀಗೆ ಬಿಟ್ಟ ನಿನ್ ನಾಲ್ಗೆ ದೊಡ್ಡದಾಗ್ತಿದೆ. ನಿನ್ನ ರಂಜಿತ್ ಪ್ಲೀಸ್, ನೀವು ಇಲ್ಲಿದ್ದಷ್ಟು ಜಗಳ ಜಾಸ್ತಿ ಐತೆ, ಬನ್ನಿ. ನನ್ನನ್ನು ಕಳಿಸ್ತೀಯಾ? ಅವ್ನು ಕಳಿಸು ಮನೆಗೆ. ಬನ್ನಿ ಸರ್, ಪ್ಲೀಸ್ ಬನ್ನಿ ಸರ್. ಏನ್ ದೊಡ್ಡ ದಿವಾನ ಇವನು, ತಲೆ ಎಲ್ಲ ಮಾತಾಡ್ತಾನೆ. ಯಾರು? ಅವನೇ ನಿಮ್ಮ ಅಣ್ಣ. ಆದಿ ಸಿಕ್ಕಿದ್ನ? ಗಾಂಚಲಿ ಇರಬೇಕು, ಇಷ್ಟಿರಬಾರ್ದು ಸಾಕ್ಷಿ. ಏನ್ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿ ಒಂದು ಕಿತ್ತೋಗಿರೋ ತಗಡು ಫಿನಾನ್ಸ್ ಕಂಪ್ನಿ ಓಪನ್ ಮಾಡ್ಬಿಟ್ಟು ಮೆರಿತಾನೆ. ಅವನೇನಂತ ಅಂತ ನೀವ್ ಈ ರೀತಿ ಮಾತಾಡ್ತಿದ್ದೀರಾ? ಎಲ್ಲಿ ಸಿಕ್ಕಿದ್ದ ಅವನು? ಎಲ್ಲಾದ್ರೂ ಸಿಗ್ಲಿ ಸಾಕ್ಷಿ, ನನಗೊಂದು ಲೋನು ಅಂತ ಆಗ್ಲಿ, ಅವನ ಅಪ್ಪನ ತರದ ಕಂಪ್ನಿ ಶುರು ಮಾಡಿ ತೋರಿಸ್ತೀನಿ ನಾನು. ನಿಮ್ ತಂದೆ ದುಡ್ಡನ್ನ ಇನ್ವೆಸ್ಟ್ ಮಾಡಿಸಿ ಕಂಪ್ನಿ ಶುರು ಮಾಡಿ ಅವನಿಗೆ ಎಷ್ಟು ಪೊಗರಿರ್ಬೇಕಾದ್ರೆ ನನಗೆ ಎಷ್ಟಿರ್ಬೇಡ. ಅವನೇನೋ ಮಾತಾಡ್ದ ಅಂತ ನೀವ್ ಯಾಕೆ ಇಷ್ಟು ಎಕ್ಸೈಟ್ ಆಗಿದ್ದೀರಾ? ಬಿಟ್ಬಿಡಿ. ಏನೋ ಮಾತಾಡಿದ್ದಲ್ಲ, ನನ್ನನ್ನ ಹಂಗಿಸ್ಬೇಕು ಅಂತ ಮಾತಾಡಿದ್ದವನು. ನಾನು ಕೈಯಲ್ಲಾಗದೆ ಇರೋ ನಾಮರ್ದ ಅಂತೆ. ನನಗೊಂದು ಅವಕಾಶ ಸಿಗಲಿ, ಯಾರು ನಾಮರ್ದ ಯಾರು ಗಂಡಸು ಅಂತ ತೋರಿಸ್ತೀನಿ. ಬಿಟ್ಬಿಡಿ ರಂಜಿತ್, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಿಮ್ ಮನಸ್ಸನ್ನ ಯಾಕೆ ಹಾಳು ಮಾಡ್ಕೋತಾ ಇದ್ದೀರಾ? ನಿಮ್ಮಣ್ಣ ನನ್ನ ಮನಸ್ಸು ಹಾಳು ಮಾಡಿರೋದು ಇವತ್ತು. ಇಷ್ಟು ದಿವಸ ಎಲ್ಲೋ ಅಲೆಮಾರಿ ತರ ಅಲ್ಕೊಂಡಿದ್ದವನು ಇವತ್ತು ದೊಡ್ಡ ಬಿಸ್ನೆಸ್ ಮನ್ ತರ ಪೋಸ್ ಕೊಡ್ತಾನೆ. ನಮ್ಮಪ್ಪನ ಆಸ್ತಿ ಅಂತಸ್ತೆಲ್ಲ ಬಿಟ್ಟು ಬರದೆ ಹೋಗಿದ್ರೆ ನಾನು ರಾಯಲ್ಲೇ. ಅವನಿಗಷ್ಟು ತಾಕತ್ತಿದ್ರೆ ಸ್ವಂತ ದುಡ್ಡಲ್ಲಿ ಬಿಸ್ನೆಸ್ ಮಾಡಿ ತೋರ್ಸಕ್ ಹೇಳು, ಅವಾಗ ಗೊತ್ತಾಗುತ್ತೆ ನಿಜವಾದ ಕಷ್ಟ ಏನು ಅಂತ. ಇನ್ನೊಬ್ರು ಬಗ್ಗೆ ಬೆರಳು ಮಾಡಿ ತೋರ್ಸೋದಕ್ಕೂ ಮುಂಚೆ ತಾನು ಏನು ಅಂತ ತಿಳ್ಕೋಬೇಕು. ನನಗೆ ನಿನ್ನ ಸಾಕೋದಿಕ್ಕೆ ಯೋಗ್ಯತೆ ಇಲ್ವಂತೆ. ಹೇಳೋನ್ಗೆ, ಹೋಗಿ ಹೇಳೋನ್ಗೆ ನಿನ್ನ ಹೇಗೆ ನೋಡ್ಕೋತಿದ್ದೀನಿ ನಾನು ಅಂತ. ಇವತ್ತು ನನಗೆ ಕಷ್ಟ ಇರ್ಬೋದು ಸಾಕ್ಷಿ, ನಾಳೆ ನನಗೂ ಒಳ್ಳೆ ಟೈಮ್ ಬಂದೇ ಬರುತ್ತೆ. ಆಗ ನಾನು ಯಾರು ಅಂತ ನನ್ನ ಬಗ್ಗೆ ಮಾತಾಡೋಗೆಲ್ಲ ಪ್ರೂವ್ ಮಾಡಿ ತೋರಿಸ್ತಿಲ್ಲ. ನನ್ನ ಹೆಸರು ರಂಜಿತ್ತೆ ಅಲ್ಲ. ರಂಜಿತ್, ನನ್ನ ಮಾತು ಕೇಳಿ. ನೀವು ಆದಿ ಮಾತಿಗೆ ಇಷ್ಟೊಂದು ತಲೆ ಕೆಡ್ಸ್ಕೋಬೇಡಿ. ಅವನೇನೋ ಸಿಟ್ಟಲ್ಲಿ ಮಾತಾಡಿರ್ತಾನೆ. ಕೋಪದ ಮಾತಲ್ಲ ಅದು, ಕಾಲೆಳೆಯೋ ಮಾತು. ಉಪ್ಪು ಹುಳಿ ಖಾರ ಅವನಕ್ಕಿಂತ ಜಾಸ್ತಿನೇ ತಿಂತೀನಿ ನಾನು. ನನಗೂ ಕೋಪ ಬರುತ್ತೆ. ಅವ್ನಿಗೆ ಹೇಳು, ಅವನ ಪಾಡ್ಗೆ ಅವನು ಸೈಲೆಂಟಾಗಿ ಅವ್ನ ಕೆಲಸ ನೋಡ್ಕೊಂಡಿರೋಕೆ. ಇಲ್ಲದೆ ಹೋದ್ರೆ ಹೇಳೋದಕ್ಕೆ ಹೆಸರಿಲ್ದೆ ತರಗೆಲೆ ಥರ
ತತ್ತರ್ಸ್ ಹೋಗ್ತಾನ ಅವನು.